ಸಂವಿಧಾನ ಜಾರಿಯಾದದ್ದು 1950 ಜನವರಿ 26. ಇದು ಪ್ರಾರಂಭ 1946ರಿಂದ 49 ಮಧ್ಯೆ 2 ವರ್ಷ 11 ತಿಂಗಳ 18 ದಿನ ಕಾಲದಲ್ಲಿ ರಚನೆಯಾಗಿದೆ. ಕಾಲ ಬದಲಾದಂತೆ, ಜನರ ಆಸೆ ಆಕಾಂಕ್ಷೆ ಬೇಡಿಕೆಗಳು ಬದಲಾದಂತೆ ನೀವು ತಿದ್ದುಪಡಿ ಮಾಡಿಕೊಳ್ಳಿ ಅಂತೇಳಿ 368ನೇ ಕಲಮಿನಲ್ಲಿ 3 ಪ್ರಕಾರದ ತಿದ್ದುಪಡಿ ಇಟ್ಟಿದ್ದಾರೆ. 3 ಪ್ರಕಾರದ ತಿದ್ದುಪಡಿ ಇಟ್ಟಿದ್ದಾರೆ ಹೊರತು ಬದಲಾವಣೆಯ ಅವಕಾಶ ಇಲ್ಲ. ಬದಲಾವಣೆನೇ ಬೇರೆ, ತಿದ್ದುಪಡಿನೇ ಬೇರೆ. ತಿದ್ದುಪಡಿಗೆ ಅವಕಾಶ ಇದೆ. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇದೆ, ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ, ಭಾರತ ಸಂವಿಧಾನದಲ್ಲೂ ಕೂಡ ಇದೆ. ಆದ್ರೆ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಈ ದೇಶದಲ್ಲಿ. ಇನ್ನೂ ಸಂವಿಧಾನ ಸರಿಯಾಗಿ ಜಾರಿಗೇ ಆಗಿಲ್ಲ, ಆದ್ರೂ ಕೂಡ ಬದಲಾವಣೆಯನ್ನ ಬಯಸ್ತಾರೆ. ಯಾಕೆ ಬದಲಾವಣೆ ಬಯಸಬೇಕು? ಯಾಕೆ ಬದಲಾಗಬೇಕು? ಕೋಳ್ಕೂರಿನ ಗ್ರಾಮದಲ್ಲಿ ರೈತನ ಮನಗಾಗಿ ಇವತ್ತು ಒಬ್ಬ PSI ಹುಟ್ಟಿದಲ್ಲ, ಅದಕ್ಕೆ ಬದಲಾಗಬೇಕಾ? ಹಿಂದೆ ಈ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಕಂಬಾರನ ಮಗ ಕಬ್ಬಿಣವನ್ನೇ ಕೆಲಸನೇ ಮಾಡ್ಬೇಕು, ಕುಂಬಾರನ ಮಗ ಗಡಿಗೆ ಕೆಲಸನೇ ಮಾಡ್ಬೇಕು, ಬಡಿಗನ ಮಗ ಕಟ್ಟಿಗೆ ಕೆಲಸನೇ ಮಾಡ್ಬೇಕು, ಒಕ್ಕಲಿಗನ ಮಗ ಭೂಮಿಯನ್ನೇ ಉಳ್ಬೇಕು, ಚಪ್ಪಲಿ ಹೊಲಿಯವನ ಮಗ ಚಪ್ಪಲಿನೇ ಹೊಲಿಬೇಕು. ಮನುಸ್ಮೃತಿ ಶಾಸ್ತ್ರ. ಆದ್ರೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಇವತ್ತು ಚಪ್ಪಲಿ ಹೊಲಿಯುವನ ಮಗ ಇವತ್ತು IAS ಆಫೀಸರ್ ಆಗ್ತಾ ಇದ್ದಾನೆ. ಬುಡಕಟ್ಟು ಜನಾಂಗದ ಒಬ್ಬ ಹೆಣ್ಣು ಮಗಳು ಇವತ್ತು ಈ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಆಗಿದ್ದಾರೆ. ಇದು ಸಂಪ್ರದಾಯವಾದಿಗಳಿಗೆ, ಮೂಲಭೂತವಾದಿಗಳಿಗೆ, ಮನುವಾದಿಗಳಿಗೆ, ಧರ್ಮದ ನಶೆಯನ್ನ ಏರಿಸಿಕೊಂಡಿರ್ತಕ್ಕಂಥವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಬಡವರ, ದಲಿತರ, ಶೋಷಿತರ, ಮಹಿಳೆಯರು ಉನ್ನತ ಹುದ್ದೆಗೆ ಹೋಗ್ಬಾರ್ದು.